ಬಂದಿದ್ದೀನಿ. ಸ್ವಂತಕ್ಕೆ ಕಟ್ಟಿರುವ ಗಂಟನ್ನು ಬಿಚ್ಚಿ ಗರ್ಭ ಧರಿಸುವ ಹೆಣ್ಣಿಗೆ ಇಷ್ಟೊಂದು ಸೌಂದರ್ಯ ಇಟ್ಟಿರುವನೆಲ್ಲ ಬ್ರಹ್ಮ. ನಿನ್ನ ಸೌಂದರ್ಯವನ್ನು ಬರಿಗಣ್ಣಿನಿಂದ ನೋಡಿದರೆ ಸಾಲದು ಚಿನ್ನ. ಆತ್ಮದಲ್ಲಿ ಸ್ಮರಿಸಿ ಮನದಲ್ಲಿ ಮೋಹಿಸಿದಾಗ ಗೊತ್ತಾಗುವುದು ನಿನ್ನ ಹೆಣ್ಣಿನ ಸೌಂದರ್ಯವನ್ನು. ಏನಿವಳ ರೂಪ ಲಾವಣ್ಯ, ಬದುಕುವ ಸೊಂಟ, ತುಟಿಗಳಂತೂ ರಸ ತುಂಬಿದ ಸವಿಜೇನು ಖನಿಜದಂತೆ. ಮುಂದಿನ ಮುಂಗುಳುಕು ಗಾಳಿಗೆ ತೇಲಾಡುತ್ತಿರುವುದನ್ನು ನೋಡಿದರೆ ಹಾಗೆ ನಿನ್ನನ್ನು ಅಪ್ಪಿ ಆನಂದಿಸುವ ಆಸೆ. ಓಹೋ, ನೀವು ಕುಬೇರ, ಆ ದಕ್ಷಿಣ ಕೈಯಲ್ಲಿ ಕೆಲಸ ಮಾಡೋರಲ್ವೇ? ಅಲ್ಲ, ನೀವೇ ಇಷ್ಟು ದೊಡ್ಡ ರೌಡಿ ಆಗಿರ್ಬೇಕಾದ್ರೆ ಆ ದಕ್ಷಿಣ ಕೈಯಲ್ಲಿ ಕೆಲಸ ಮಾಡೋಕೆ ಮನಸ್ಸು ಹೇಗೆ ಬಂತು ನಿಮಗೆ? ಅದೇ ಯೋಚನೆ ಮಾಡುವ ಸಂದರ್ಭದಲ್ಲಿ ನೀನು ಬಂದು ನನ್ನ ಮನಸ್ಸನ್ನು ನನ್ನ ಮನದಾಳ ಮಾತನ್ನು ಅರಿತಿರುವೆ ಚಿನ್ನ. ನೀನು ಮನಸ್ಸು ಮಾಡಿ ನನಗೆ ಸುಖ ಕೊಡಲು ಒಪ್ಪಿದರೆ ಆ ದಕ್ಷಿಣಿಂದ ಬರುವ ಪಾಲನ್ನು ಪಡೆದು ನಿನ್ನನ್ನು ಮಹಾರಾಣಿಯಂತೆ ನೋಡಿಕೊಳ್ಳುತ್ತೇನೆ ಈ ಕುಬೇರ. ಹಾ, ಈ ಹೆಣ್ಣಿನ ಸೌಂದರ್ಯವನ್ನ ಎಷ್ಟೊಂದು ಚೆನ್ನಾಗಿ ವರ್ಣಿಸಿ ಸವೀವ ಮನ್ಮಥ ನೀವಾಗಿರ್ಬೇಕಾದ್ರೆ ನಾನು ಬೇಡ ಅನ್ನಲ್ಲ. ನಾನೇನೋ ನನ್ನ ಸೌಂದರ್ಯದ ಬೊತ್ತಿನ ನಿಮಗೆ ಅರ್ಪಿಸ್ತೀನಿ, ಆದ್ರೆ ಅದರಿಂದ ನನಗೆ ಸಿಗೋ ಲಾಭ ಏನು? ಲಾಭ? ನಿನ್ನ ಗಂಡನನ್ನು ಬಿಟ್ಟು ಬರಲು ಒಪ್ಪಿದರೆ ನಿನ್ನನ್ನು ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆಸುವೆ. ನಿನಗೆ ಗಂಡನೂ ಬೇಕು, ಗಂಡನೂ ಬೇಕು ಅಂದ್ರೆ ನಿನ್ನ ಬಯಕೆಗಳನ್ನು ಈಡೇರಿಸುವ ದಾಸನಾಗುವೆನು ಈ ಕುಬೇರ. ನೀನು ಯಾವುದಕ್ಕೆ ಒಪ್ಪುವೆಯೋ ಅದಕ್ಕೆ ಈ ಕುಬೇರ ಯಾವಾಗಲೂ ಸಿದ್ಧನಾಗೇ ಇರುತ್ತಾನೆ. ನೋಡು ಕುಬೇರ, ನನಗೆ ಮನೆಯಲ್ಲಿ ವಯಸ್ಸಿಗೆ ಬಂದ ಮಗ ಇದ್ದಾನೆ. ಆ ಮಗನನ್ನು ಬಿಟ್ಟು ಈ ಸಮಾಜಕ್ಕೆ ಹೆದರಿ ನಾನೇನು ಹಿಂದೆ ಬಂದಿದ್ದೆ ಆದ್ರೆ ನಾಳೆ ಈ ಸಮಾಜದಲ್ಲಿ ತಲೆ ಎತ್ತಿ ನಾನು ಬಾಳಕ್ಕಾಗುತ್ತಾ? ಇರಕ್ಕಾಗುತ್ತಾ? ಸಮಾಜ ಸಮಾಜ ಬಡವನ ಹೆಂಡತಿ ಬಸಿರಾದರೆ ಊರೆಲ್ಲ ಗುಲ್ಲು ಗುಲ್ಲು. ಅದೇ ಶ್ರೀಮಂತನ ಹೆಂಡತಿ ಆದರ ಮಾಡಿ ಬಸರಾದರೆ ಅವಳು ಪತಿವತೆ, ಗತಿ, ಮುತ್ತೈದೆ, ಗಂಗವ್ವ ಅಂತಾರ ಈ ನಮ್ಮ ಸಮಾಜದ ಜನ. ಇಂಥ ಬಂಡ ಸಮಾಜಕ್ಕೆ ಹೆದರುವೆಯ ಕಾಮಾಕ್ಷಿ? ನಾನು ಹೆದರೋದು ಈ ಸಮಾಜಕ್ಕಲ್ಲ, ಕೇವಲ ನನ್ನ ಹೊಟ್ಟೆಯಲ್ಲಿ ಹುಟ್ಟಿರೋ ಮಗನಿಗೆ ಮಾತ್ರ ನಾನು ಹೆದರೋದು. ಇನ್ನು ನನ್ನ ಗಂಡ ತಾಳಿ ಕಟ್ಟಿದವನು ಏನಾದ್ರೂ ನನಗೆ ಹೆದರ್ಸೋಕೆ ಬಂದ್ರೆ ಅವರ ಭಯ ನನಗೆ ಎಲ್ಲಷ್ಟು ಇಲ್ಲ. ಇನ್ನೊಬ್ಬ ಬಡ ಭಿಕಾರಿ ಇನ್ನೇನೋ ಕೆಲಸ ಅಂತ ನಿಮ್ಮ ಜೊತೆಗೆ ಈ ಸಮಾಜಕ್ಕೆ ಹೆದರದೆ ಹಾಯಾಗಿ ಇರ್ತಾ ಇದ್ದೆ. ಕಾಮಾಕ್ಷಿ, ಭಯಪಟ್ಟರೆ ಸುಖದ ಜೊತೆಗೆ ಸುಪ್ಪತ್ತಿಗೆಯೂ ಅನುಭವಿಸಲು ಸಾಧ್ಯವಿಲ್ಲ. ಈ ಸಮಾಜದಲ್ಲಿ ಭಯದ ಜೀವನ ಬಲು ನಿಷ್ಠೂರವಾಗಿರುತ್ತದೆ. ಬದುಕಬೇಕೆಂದರೆ ಬಿಂದಾಸಾಗಿ ಬದುಕಬೇಕು. ಇಲ್ಲ ಯಾವುದು ತಿಳಿದರೂ ತಿಳಿಯದಂತೆ ಇರಬೇಕು. ನೋಡು ಕುಬೇರ, ನನ್ನ ಜೀವನದಲ್ಲಿ ನಾನು ಯಾರಿಗೂ ಭಯಪಟ್ಟವಳಲ್ಲ. ನಾನು ಭಯಪಡೋದು ನಾನು ಹೆತ್ತ ಮಗನಿಗೆ ಮಾತ್ರ. ನೋಡಿ, ನೀವು ಮಾತು ಕೊಟ್ಟಂತೆ ಅವನಿಗೇನಾದ್ರೂ ಒಂದು ಒಳ್ಳೆ ನೌಕರಿನ ಕೊಡಿಸಿ ಊರಿನ ದೂರ ಕಳಿಸಿಬಿಟ್ರೆ ಅಲ್ಲಿಗೆ ನಮ್ಮ ದಾರಿ ಆಗ್ಬಿಡುತ್ತೆ. ಆಮೇಲೆ ಆ ಮನೆಯಲ್ಲಿರೋ ಆ 2 ಬಡ ಭಿಕಾರಿಗಳು ಅವುಗಳನ್ನ ನಿಭಾಯಿಸೋದು ಹಾಲು ಸಕ್ಕರೆ ಕೊಡುವಷ್ಟು ಸುಲಭ.
ಕಾಮಾಕ್ಷಿ, ಬರೀ ಮಾತನಾಡುವುದನ್ನು ನೋಡಿದರೆ ಅರ್ಥವಾಯಿತು ನೀನೊಂದು ಸುರಸುಂದರಿಯನ್ನು ಹೊತ್ತು ಧರೆಗೆ ಬಂದಿರುವ ಕನ್ಯಾಮಣಿ ಎಂದು. ಅಷ್ಟೇ ಏಕೆ? ಅಷ್ಟೇ, ನಾನು ಕಾಯಕದಲ್ಲಿ ನಿಷ್ಠೆ, ಕರ್ತವ್ಯದಲ್ಲಿ ಕತ್ತು. ಹೊರಗೆ ಹೊಂಟರೆ ನನಗೆ ತಕ್ಕಂತೆ ನನ್ನ